ರಾತ್ರಿ 1 ಗಂಟೆ ನಂತರ ಊಟ ಮಾಡಿದ್ದಕ್ಕೆ ಗ್ರಾಹಕರಿಗೆ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಇದರ ಹಿಂದೆ ಏನೋ ದುರುದ್ದೇಶ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾಟೇರ ಚಿತ್ರದ ಯಶಸ್ಸಿನ ಕಾರಣಕ್ಕಾಗಿ ನಾವೊಂದು ಪಾರ್ಟಿ ಮಾಡಿದ್ವಿ, ಲೇಟ್ ಆಗಿದ್ರಿಂದ ಊಟ ಮಾಡಿ ಹೊರಡಿ ಅಂತ ನಾನೇ ಹೇಳಿದ್ದೆ ನಟರಿಗೆ. ನಾನೇ ಊಟಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆ, ರಿಕ್ವೆಸ್ಟು ಮಾಡಿದ್ದೆ. ಆದರೆ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದು ಇದೇ ಮೊದಲು. ಎಲ್ಲೂ ಕೂಡ ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದಿಲ್ಲ. ಆದರೆ ಇಲ್ಲಿ ಗ್ರಾಹಕರಿಗೆ ನೋಟಿಸ್ ಕೊಟ್ಟು, ಅಂದರೆ ನಮಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ದಾರೆ, ನಮ್ಮ ಸ್ಟೇಟ್ಮೆಂಟನ್ನು ದಾಖಲಿಸಿಕೊಂಡಿದ್ದಾರೆ. ಇದರ ಹಿಂದೆ ಬೇರೆಯದ್ದೇ ದುರುದ್ದೇಶ ಇದ್ದಂಗಿದೆ. ದರ್ಶನ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಚಿತ್ರ ಯಶಸ್ಸಾಯಿತು ಅನ್ನೋ ಕಾರಣಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲಿ ಅನ್ನೋದು ರಾಕ್ಲೈನ್ ವೆಂಕಟೇಶ್ ಅವರು ಮಾಡ್ತಾ ಇರುವಂತ ಆರೋಪ. ಇದನ್ನ ಪ್ರಶ್ನಿಸಿ ನೀವೇನಾದ್ರೂ ನ್ಯಾಯಾಲಯದ ಮೊರೆ ಹೋಗ್ತೀರಾ ಅಂತ ಕೇಳಿದ್ರೆ ಇಲ್ಲ, ಅಂಥದ್ದೇನು ಮಾಡಲ್ಲ ನಾವು. ಮುಂದೆ ಪದೇ ಪದೇ ಈ ರೀತಿ ಕಿರಿಕೇನಾದ್ರೂ ಮಾಡಿದ್ರೆ ನಾವು ಮುಂದಕ್ಕೆ ನ್ಯಾಯಾಲಯದ ಮೊರೆ ಹೋಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.